ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿ ಕಡಲೆ ತಂಬಿಟ್ಟು, ಕಾಲು ಕೆ ಜಿ ಕಡಲೆ, ಅದಕ್ಕೆ ಅರ್ಧ ಶೇಂಗಾ ಬೀಜ ಡ್ರೈ ರೋಸ್ಟ್ ಮಾಡಿ ಸಿಪ್ಪೆ ತೆಗೆದಿಟ್ಟಿದ್ದೀನಿ ಶೇಂಗಾ ಬೀಜನ, ಮತ್ತು ಕೊಬ್ಬರಿ, ಒಣ ಕೊಬ್ಬರಿ ಅದು, ಮತ್ತು ಬಿಳಿ ಎಳ್ಳು ಅಷ್ಟೇ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಟಿದ್ದೀನಿ. ಕಡಲೆ ಮತ್ತು ಶೇಂಗಾ ಬೀಜನ ಮಿಕ್ಸಿ ಮಾಡಬೇಕು. ಅದನ್ನು ತರಿಯಾಗಿ ಪೌಡ್ರು ಮಾಡ್ಕೋಬೇಕು. ಕಡಲೆ ಮತ್ತು ಶೇಂಗಾ ಬೀಜನ ನೋಡಿ, ಕಡಲೆನ ಮಾಡಿದ್ದೀನಿ. ನೆಕ್ಸ್ಟು ಶೇಂಗಾ ಬೀಜನ ಹೀಗೆ ಒಂದು ಪ್ಲೇಟಿಗೆ ಎಲ್ಲದನ್ನು ಹಾಕಿಟ್ಕೊಳ್ಳಿ. ಕಡಲೆ ಹಿಟ್ಟು, ಶೇಂಗಾ ಬೀಜ ಪೌಡರು ಮತ್ತು ಕೊಬ್ಬರಿ, ಬಿಳಿ ಎಳ್ಳು ಇಷ್ಟನ್ನು ಮಾಡಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟು ನಾನು 1/4 ಕೆ ಜಿಗೆ ಬೆಲ್ಲ ತೊಗೊಂಡಿದ್ದೀನಿ. ಒಂದು ಬಾಣಲಿಗೆ ಅದನ್ನು ಗ್ಯಾಸ್ ಆನ್ ಮಾಡಿಟ್ಟು ಸ್ವಲ್ಪ ಅದಕ್ಕೆ ಕಾಫಿ ಗ್ಲಾಸ್ ಇರುತ್ತಲ್ಲ, ಕಾಫಿ ಕುಡಿಯೋ ಗ್ಲಾಸ್, ಅದರಲ್ಲಿ ಒಂದು ಅರ್ಧ ಗ್ಲಾಸ್ ನಾನು ನೀರು ಹಾಕಿದ್ದೀನಿ. ಅದು ಕುದಿ ಬಂದಾಗ ನೋಡಿ, ನಾನು ಏಲಕ್ಕಿ ಪೌಡ್ರ್ ಹಾಕಿದ್ದೀನಿ ಅದಕ್ಕೆ. ಅದು ಕುದಿ ಬಂದಾಗ ನಾನು ಕಾಫಿ ಸೋಸೋದಿರುತ್ತಲ್ಲ, ಆ ಜಾಲರಲ್ಲಿ ಅದನ್ನು ನೀಟಾಗಿ ಸೋಸಿ ಡಸ್ಟ್ ಏನೇ ಇದ್ದರೆ ಅದನ್ನು ತೆಗೆದು, ನೆಕ್ಸ್ಟ್ ನಾವು ಅದನ್ನು ಒಂದೆಳೆ ಪಾಕ ಬರೋ ಹಾಗೆ ಮಾಡಬೇಕು. ಒಂದೆಳೆ ಪಾಕ ಸಾಕು, ಜಾಸ್ತಿ ಬೇಡ ಇದು. ನೋಡಿ, ಇವಾಗ ಒಂದೆಳೆ ಪಾಕ ಬೆರಳಲ್ಲಿ ತೋರಿಸ್ತೀನಿ. ಇವಾಗ ನೋಡಿ, ಆ ಥರ ಇಷ್ಟು ಬಂದರೆ ಸಾಕು, ಒಂದೆಳೆ ಪಾಕ. ಓಕೆ, ಇದನ್ನು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಪಾಕನ, ಆ ಪೌಡ್ರಿಗೆಲ್ಲ. ನೋಡಿ, ನೀಟಾಗಿ ಮಿಕ್ಸ್ ಮಾಡಿ ನೋಡಿ, ನೀಟಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟೋದು. 2 ಕೈಯಿಂದಲಾದರೂ ಕಟ್ಬೋದು ನೀವು, 1 ಕೈಯಿಂದಲಾದರೂ ಕಟ್ಬೋದು ನೀವು, ನಿಮಗೆ ಹೇಗೆ ಈಸಿ ಅನಿಸುತ್ತೆ ಹಾಗೆ. ಬಿಸಿದ್ರಲ್ಲೇ ಕಟ್ಟಬೇಕು, ಪಾಕ ಬಿಸಿ ಇರಬೇಕಾದ್ರೆ. ಈಸಿಯಾಗಿದೆ, ಚೆನ್ನಾಗಿ ಬರುತ್ತದೆ ನೋಡಿ. ಕಟ್ಟೋಕ್ಕೂ ಏನು ಚಿಕ್ಕದು ಉಂಡೆ ಮಾಡಿದ್ದೀನಿ. ನಿಮಗೆ ಎಷ್ಟೆಷ್ಟು ದಪ್ಪ ಬೇಕು ಅಷ್ಟೆಷ್ಟು ದಪ್ಪ ನೀವು ಇದು ಮಾಡ್ಕೋಬೋದು. ನನಗೆ ಇಷ್ಟಿಷ್ಟು ದಪ್ಪ, ನನಗೆ ಒಂದು 10 ರಿಂದ 15 ಆಗಿತ್ತು ನೋಡಿ. ಒಂದ್ಸಲ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನೀವು ಉಂಡೆ ಕಟ್ಕೊಂಡು ಹೋದರೆ ಸಾಕು. ನೋಡಿ, ನೀಟಾಗಿ ಬರುತ್ತೆ. ಕೈ ಏನಾದರೂ ಅಂಟ್ತಾ ಇದೆ ಅಂದರೆ ಸ್ವಲ್ಪ ತುಪ್ಪನ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಇಷ್ಟು ತಂಬಿಟ್ಟಾಗಿತ್ತು. ಓಕೆ, ತುಂಬ ಈಸಿ ಇದೆ, ಟೇಸ್ಟು ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.